ವಿಂಧ್ಯ ಪರ್ವತ ಶ್ರೇಣಿ, ಅದರ ಮೇಲೆ ಇಲ್ಲಿವರೆಗೂ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕೇಳಿರಬಹುದಾದ ಎಲ್ಲ ಪ್ರಶ್ನೆಗಳಿಗೆ ಇದರಲ್ಲಿ ಉತ್ತರಗಳು ಕಂಡುಕೋಬಹುದು ನಾವು. ಫಸ್ಟ್, ವಿಂಧ್ಯ ಪರ್ವತ ಶ್ರೇಣಿಗಳು ಎಲ್ಲದವ, ಅವತ್ರ ಭೌಗೋಳಿಕ ಅಂಶಗಳು ಏನು ಅನ್ನೋದು ಒಂದಿಷ್ಟು ಆಲೋಚನೆಗಳು. ಈ ರೀತಿ ಏನಂದ್ರೆ ವಿಂಧ್ಯ ಪರ್ವತ ಶ್ರೇಣಿಗಳ ಹಂಚಿಕೆಯಾಗಿದೆ. ಇದು ಅದರ ಕಾನ್ಸೆಪ್ಟ್. ಯಾಕಂದ್ರೆ ಇದಕ್ಕೆ ಚಾಪ್ಟರ್ ವಿಶೇಷತೆ ಅಂದ್ರೆ ಇದೇ ಅದರಿ. ವಿಂಧ್ಯ ಪರ್ವತ ಶ್ರೇಣಿಗಳ ಒಂದಿಷ್ಟು ಲಕ್ಷಣಗಳು ಗೊತ್ತಿರಬೇಕು. ವಿಂಧ್ಯ ಪರ್ವತ ಶ್ರೇಣಿ ಇದರ ಲಕ್ಷಣಗಳು ಏನು, ಇದು ಹೇಳೋಕ್ಕಿಂತ ಮುಂಚಿತವಾಗಿ ಫಸ್ಟ್ ಇಲ್ಲಿದಿಂದ ನಮ್ಮ ಕಲ್ಪನೆ ಬರ್ಬೇಕು ಸರ್. ಭಾರತದಲ್ಲಿ ಅತಿ ಎತ್ತರವಾದ ಏನದಂದ್ರ ಹಿಮಾಲಯದ ಪರ್ವತ ಮತ್ತು ಮಧ್ಯ ಹಿಮಾಲಯ, ಕೆಳ ಹಿಮಾಲಯ ಅಂತೇಳಿ 3 ಭಾಗ ಮಾಡ್ಕೊಳ್ಳೋಣ. ಹಿಮಾಲಯದ ಅತಿ ಎತ್ತರದ ಹಿಮಾಲಯಕ್ಕೆ ಗ್ರೇಟರ್ ಹಿಮಾಲಯ ತರ, ಅದಕ್ಕೆ ಇನ್ನೂ ಒಂದು ಹೆಸರು ಹಿಮಾದ್ರಿ ಎಂದು ಕರೆಯಲಾಗುತ್ತದೆ. ಹಿಮಾದ್ರಿ. ಹಾಗಾದ್ರೆ ಎರಡನೆಯದ್ದು ಏನದನ ಮಧ್ಯ ಹಿಮಾಲಯ, ಮಿಡಲ್ ಹಿಮಾಲಯ, ಇದಕ್ಕ ಹಿಮಾಚಲ ಎಂದು ಕರೆಯುತ್ತೇವೆ. ಮೂರನೆಯದ್ದು ಏನದ ಕೆಳ ಹಿಮಾಲಯ, ಲೆಸ್ಸರ್ ಹಿಮಾಲಯ, ಇದಕ್ಕೆ ಶಿವಾಲಿಕ ಎಂದು ಕರೆಯಲಾಗುವುದು. ಪಾದ ಬೆಟ್ಟಗಳು ಅಂತೇಳಿ ಕರೀತಾರೆ. ಇವು ಎತ್ತರದ ಭಾಗ, ಇವು ಮಧ್ಯ, ಇವು ಕೆಳ ಹಂತದಲ್ಲಿ. ಇವು 3 ರಚನೆ ಆದ ಬಳಿಕ ಈ ಭಾಗದಲ್ಲಿ ಬರುವುದು ಇದು ಮೆಕ್ಕಲು ಮಣ್ಣಿನ ರಚನೆಯಿಂದ ಕೂಡಿರುವ ಗಂಗಾ ಮೈದಾನ ಪ್ರದೇಶ ಕಂಡು ಬರ್ತದೆ. ಗಂಗಾ ಮೈದಾನ ಅಂತೇಳಿ ಕರಿತೀವಿ ನಾವು. ಈ ಗಂಗಾ ಮೈದಾನ ಆದ ಬಳಿಕ ಬರೋದೇ ಯಾವುದು ಅಂದ್ರೆ ವಿಂಧ್ಯ ಪರ್ವತ ಶ್ರೇಣಿ. ಇದೇ ನೋಡಿ ವಿಂಧ್ಯ ಪರ್ವತ ಶ್ರೇಣಿ. ಇದು ಏನದಂದ್ರ ಇದು ಆದ ಬಳಿಕ ಪ್ರಮುಖವಾದ ಲಕ್ಷಣ ಮತ್ತೆ ಯಾವ್ದು ಬರ್ತದ ಅಂತ ಕೇಳಿದ್ರ ಇಲ್ಲಿ ಬರೋದು ಏನಂದ್ರೆ ತ್ರಿಭುಜಾಕಾರದ ದಕ್ಕನ ಪ್ರಸ್ಥಭೂಮಿ ಅಂತೇಳಿ ಬರ್ತದೆ. ಈ ದಕ್ಕನ ಪ್ರಸ್ಥಭೂಮಿ ತ್ರಿಭುಜಾಕಾರದಲ್ಲಿ ಹಂಚಿಕೆಯಾಗ್ಯದಲ್ಲ, ಇದನ್ನು ಗೊಂಡವಾನ ಶಿಲಾಯುಗದ ಒಂದು ಭಾಗವಾಗಿದೆ. ದಕ್ಕನ್ ಪ್ರಸ್ಥಭೂಮಿ ಅಥವಾ ಪ್ಲಾಟ್ಯೂ ಅಂತ ಹೇಳಿ ಬರ್ತದ್ರಿ. ಇಲ್ಲಿ ನಮಗ ಕಾನ್ಸೆಪ್ಟ್ ಏನೇನ್ ಬೇಕಾಗ್ಯದ, ನಾರ್ತ್ ಟು ಸೌತ್ ಕ್ರೋನಾಲಜಿಕಲ್ ಅನುಕ್ರಮವಾಗಿ ಹೇಳಿರಿ ಅಂದಕ್ರ ಬೇಕಾಗ್ತಾವ್ರಿ. ಹಿಮಾದ್ರಿ, ಹಿಮಾಚಲ, ಶಿವಾಲಿಕ, ಗಂಗಾ ಮೈದಾನ, ವಿಂಧ್ಯ ಪರ್ವತ ಶ್ರೇಣಿ ಅಂತೇಳಿ ಇವೆಲ್ಲ ಅಷ್ಟು ಲಕ್ಷಣಗಳು. ಆಮೇಲೆ ದಕ್ಕನ್ ಪ್ರಸ್ಥಭೂಮಿ. ಈ ವಿಂಧ್ಯ ಪರ್ವತ ಶ್ರೇಣಿಯ ಆಗ್ನೇಯ, ನೈಋತ್ಯ, ವಾಯುವ್ಯ ಈ ಭಾಗದಲ್ಲಿ ಯಾವುದರ ರಚನೆ ಇದೆ ಅಂತ ಹೇಳಿ ಕೇಳ್ತಾರ. ಇದಕ್ಕೆ ನಾವು ಅರಾವಳಿ ಪರ್ವತ ಶ್ರೇಣಿ ಅಂತೇಳಿ ಕರೆಯೋಣ. ಇದಕ್ಕೆ ಏನನ್ ಬೇಕ್ರಿ, ವಾಯುವ್ಯ. ಆಗ್ನೇಯ, ನೈಋತ್ಯ, ವಾಯುವ್ಯ. ವಾಯುವ್ಯ ಭಾಗದಲ್ಲಿ ಇರೋದು ಯಾವುದು ಅಂದ್ರೆ ಅರಾವಳಿ. ಇದು ಕ್ವಶನ್ ಕೇಳಿದ್ದೆ, ಇಷ್ಟೇ ಕೇಳ್ತಾರ. ಅರಾವಳಿ ಇದು 1. ಹಾಗಾದ್ರೆ ಈ ವಿಂಧ್ಯ ಪರ್ವತ ಶ್ರೇಣಿಯ ದಕ್ಷಿಣಕ್ಕೆ ಸತ್ಪುರ ಅಂತ ಹೇಳಿ ಒಂದು ವರ್ಡ್ ಅದ. ಸತ್ ಅಂದ್ರೆ 7. ಸತ್ಪುರ ಪರ್ವತ ಶ್ರೇಣಿ ಅಂತ ಹೇಳಿ ಒಂದು ಹಂಚಿಕೆ ಆಗ್ಯದ. ಇದನ್ನ ನಾವು ಸತ್ಪುರ ಪರ್ವತ ಶ್ರೇಣಿ ಅಂತ ಹೇಳಿ ಕರೆಯೋಣ. ಸತ್ಪುರ ಪರ್ವತ ಶ್ರೇಣಿ ಹಾಗಾದ್ರೆ ಇದರ ಕೆಳಗೆ ಮತ್ತೊಂದು ಪರ್ವತ ಶ್ರೇಣಿ ಅದ. ಅದೇ ಏನು ಅಂದ್ರೆ ಅರಾವಳಿ ಪರ್ವತ ಅಜಂತಾ ಪರ್ವತ ಶ್ರೇಣಿ. ಇದಕ್ಕ ಅಜಂತಾ ಶ್ರೇಣಿ ಅಂತೇಳಿ ಕರೆಯೋಣ. ಇವು 3 ಸಿರಿಯಲ್ಲೇ ಗೊತ್ತಿರಬೇಕು, ಅಜಂತಾ, ಸತ್ಪುರ ಮತ್ತು ವಿಂಧ್ಯ. ವಿಂಧ್ಯ ಪರ್ವತ ಶ್ರೇಣಿಗಳು ಯಾವಾಗ ರಚನೆಯಾಗಿವೆ ಅಂದ್ರೆ ಗೊಂಡವಾನ ಶಿಲಾಯುಗದ ರಚನೆಯಲ್ಲಿ ಉಗಮಗೊಂಡಿವೆ. ಶಿಲಾಯುಗದಲ್ಲಿ ಅಥವಾ ಯುಗದಲ್ಲಿ. ಹಾಗಾದ್ರೆ ಇವು ಎಂಥ ಪರ್ವತಗಳು ಆಗಿವೆ ಅಂದ್ರೆ ಬ್ಲಾಕ್ ಮೌಂಟೇನ್ಸ್. ಬ್ಲಾಕ್ ಮೌಂಟೇನ್ಸ್ ಅಂದ್ರ ಆವೃತ ಪರ್ವತಗಳು ಆಗಿವೆ. ಇವು ಹೆಂಗದವ, ಅವಶೇಷಿತ ಪರ್ವತಗಳು ಅರಾವಳಿ ಶ್ರೇಣಿಯಾಗಿವೆ. ಹಿಮಾಲಯಗಳು ಹೆಂಗದವ, ಮಡಿಕೆ ಪರ್ವತಗಳು ಆಗಿವೆ. ಹಿಮಾಲಯ ಮಡಿಕೆ ಪರ್ವತ, ಇವು ಅವಶೇಷಿತ ಪರ್ವತ, ಇವು ಬ್ಲಾಕ್ ಮೌಂಟೇನ್ಸ್. ಹಾಗಾದ್ರೆ ವಿಂಧ್ಯ ಪರ್ವತ ಶ್ರೇಣಿಗಳಲ್ಲಿ ಪ್ರಮುಖವಾಗಿ ಎಂಥ ರಚನೆ ಅದಂದ್ರೆ ಕಣಶಿಲೆಗಳ ರಚನೆ ಇದೆ. ಕಣಶಿಲೆಗಳಿಗೆ ಇನ್ನೊಂದು ಹೆಸರು ಏನಂದ್ರೆ ಜಲಜ ಶಿಲೆ ಅಂತೀವಿ. ಈ ಜಲಜ ಶಿಲೆಗೆ ಏನಂತೀವಿ ಅಂದ್ರೆ ಏನೋ ಒಂದು ವರ್ಡ್ ಸೆಡಿಮೆಂಟರಿ ರಾಕ್ಸ್.
ಸೆಡಿಮೆಂಟರಿ ರಾಕ್ಸ್ ಅಂದ್ರೆ ಇದರ ಅರ್ಥ ಏನು ಅಂದ್ರ ಪ್ರಾಥಮಿಕ ಶಿಲೆಗಳಾದಂತಹ ಇಗ್ನಿಯಸ್ ರಾಕ್ಸ್ ಅಥವಾ ಅಗ್ನಿ ಶಿಲೆಗಳು ಭೂಮಿ ಒಳಗ ಅಧಿಕ ತಾಪಮಾನಕ್ಕೆ ಒಳಪಟ್ಟು ಇವು ಬದಲಾವಣೆ ಆಗ್ತಾವ. ಅಗ್ನಿ ಶಿಲೆಗಳು ಹೋಗಿ ಏನದಂದ್ರ ಏನಾಗ್ತಾವಂದ್ರೆ ಸೆಡಿಮೆಂಟರಿ ರಾಕ್ಸ್. ಅಗ್ನಿ ಶಿಲೆಗಳು ಹೋಗಿ ಮೆಟಾಮಾರ್ಫಿಕ್ನು ಆಗ್ತಾವ ಕೆಲವೊಮ್ಮೆ. ಹಾಗಾದ್ರೆ ಏನಂದ್ರೆ ಸೆಡಿಮೆಂಟರಿ ರಾಕ್ಸ್ ಗಳಲ್ಲಿ ಒಂದಿಷ್ಟು ಉದಾಹರಣೆಗಳು ತೋಳೋಣ. ಯಾವ್ಯಾವ ಅದಾವ? ಸ್ಯಾಂಡ್ ಸ್ಟೋನ್. ಸ್ಯಾಂಡ್ ಸ್ಟೋನ್ ಅಂದ್ರ ಮರಳು ಕಲ್ಲು ಎಂದರ್ಥ. ಮರಳು ಗಲ್ಲು. ಲೈಮ್ ಸ್ಟೋನ್ ಅಂತ ಹೇಳಿ ಒಂದು ಬರ್ತು, ಸುಣ್ಣದ ಕಲ್ಲು. ಲೈಮ್ ಸ್ಟೋನ್ ಅಂದ್ರ ಸುಣ್ಣದ ಕಲ್ಲು. ಏನ್ ಸುಣ್ಣದ ಕಲ್ಲು. ಇನ್ನ ಸೇಲ್ ಅಂತ ಹೇಳಿ ಬರ್ತಾವ. ಇಂಥವೇ ಎಕ್ಸಾಮ್ದಾಗ ಬಹಳ ಸಲ ಕೇಳ್ತಾರ. ಸೇಲ್ ಅಂತ ಹೇಳಿ ಇದೊಂದು ಶಿಲೆಯ ಪ್ರಕಾರ ಅದ. ಹಾಗಾದ್ರೆ ಇವೆಲ್ಲ ಏನು ಹೋಗಿ ಆಗ್ಯಾವ ಅಂತ ಕೇಳ್ತಾರೆ ಎಕ್ಸಾಮ್ದಾಗ. ಇವೆಲ್ಲ ಏನಂದ್ರೆ ಇಗ್ನಿಯಸ್ ರಾಕ್ಸ್ಗಳು ಹೋಗಿ ಈ ರೀತಿ ಆಗಿರ್ತಾವ ಸೆಡಿಮೆಂಟ್ರಿಗಳು. ಒರಿಜಿನಲ್ ಮಾರ್ಬಲ್. ಈ ಮಾರ್ಬಲ್ ಹೋಗಿ ಏನಾಗ್ಯದ ಅಂತ ಕೇಳಿದ್ರಂದ್ರ ಅಮೃತ ಶಿಲೆ ಹೋಗಿ ಮರಳುಗಲ್ಲು ಆಗ್ಯದ. ಅಂದ್ರ ಒರಿಜಿನಲ್ ಏನಿತ್ತು ಅಂದ್ರ ಮಾರ್ಬಲ್ ಹೋಗಿ ಏನಾಗಿರ್ತದಂದ್ರ ಸುಣ್ಣದ ಕಲ್ಲು ಆಗಿದೆ. ಇದು ವಾಡ. ಈ ಮಾರ್ಬಲ್ಸ್ ಅಂದ್ರ ರಾಜಸ್ಥಾನದ ಮರ್ಖಾನ ಪ್ರದೇಶದೊಳಗೆ ಸಿಗ್ತಾವಲ್ಲ, ಆ ಮಾರ್ಬಲ್ಗಳ ರಚನೆ ಎನ್ನುವುದು ಹೋಗಿ ಏನಾಗಿರ್ತದ ಅಂದ್ರ ಈ ಸುಣ್ಣದ ಕಲ್ಲು ಅಥವಾ ಲೈಮ್ ಸ್ಟೋನ್ಗಳ ರಚನೆಯಾಗಿರುತ್ತದೆ. ಇಲ್ಲೊಂದು ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ಕ್ವಾರ್ಜ್ ಶಿಲೆಗಳು ಅಂತ ಹೇಳಿ ಬರ್ತಾವ. ಕ್ವಾರ್ಜ್ ಶಿಲೆಗಳು ಹೋಗಿ ಏನಂದ್ರೆ ಮರಳುಗಲ್ಲು ಆಗುತ್ತವೆ. ಇದು ಕ್ವಾರ್ಜ್ ಅಂತ ಹೇಳಿ ಬರ್ತದೆ. ಇದು ಅಮೃತ ಶಿಲೆ ಆಗ್ತದೆ. ಹಾಗಾದರೆ ಇದು ಸ್ಲೇಟ್ ಅಂದ್ರೆ ಪಾಟಿ ಕಲ್ಲು ಅಂತ ಹೇಳಿ ಕರಿತೇವೆ ನಾವು. ಸಣ್ಣವರಿದ್ದಕ್ಕರ ಪಾಟಿ ಪೇಣೆ ಅಂತ ಹೇಳಿ ಬರಿತಿದ್ದೇವಲ್ಲ. ಸ್ಲೇಟ್ ಹೋಗಿ ಸೇಲ್ ಆಗ್ತದ, ಕ್ವಾರ್ಜ್ ಹೋಗಿ ಸ್ಯಾಂಡ್ ಸ್ಟೋನ್ ಆಗ್ತದ, ಆ ನಂತರ ಅಮೃತ ಶಿಲೆ ಹೋಗಿ ಲೈಮ್ ಸ್ಟೋನ್ ಆಗ್ತದ. ಇದು ಇಷ್ಟು ಏನದಂದ್ರೆ ನಮಗೆ ಕರೆಕ್ಟ್ ಗೊತ್ತಿರಬೇಕು. ವಿಂಧ್ಯ ಪರ್ವತ ಶ್ರೇಣಿಗಳಲ್ಲಿ ಅತಿ ಎತ್ತರವಾದ ಶಿಖರ ಯಾವುದು ಅಂದ್ರೆ ಕಿಲ್ಲೆ. ಇದಕ್ಕ ಗುಡ್ವಿಲ್ ಅಂತ ಹೇಳಿ ಶಿಖರ ಅದ. ಇದರ ಎತ್ತರವಾದ ಶಿಖರ ಯಾವುದು ಅಂದ್ರೆ ಗುಡ್ವಿಲ್ ಶಿಖರ. ಏನ್ರಿ? ಗುಡ್ವಿಲ್ ಶಿಖರ. ಹಾಗಾದ್ರೆ ಈ ಗುಡ್ವಿಲ್ ಶಿಖರ ಎನ್ನುವುದು ಎಲ್ಲಿ ಬರ್ತದ? ಮಧ್ಯಪ್ರದೇಶದಲ್ಲಿ ಬರ್ತದ. ಅದರ ಇನ್ನೊಂದು ಹೆಸರು ಸದ್ಭಾವನಾ ಶಿಖರ. ಸದ್ಭಾವನಾ ಶಿಖರ ಅಂತೇಳಿ ಕರಿತೇವೆ. ಎತ್ತರವಾದ ಶಿಖರ ಆಯ್ತು. ಇದು ಟೋಟಲ್ ಅರಾವಳಿ ಪರ್ವತ ಶ್ರೇಣಿ 1086 ಕಿಲೋಮೀಟರ್ ಉದ್ದವಾದ ರಚನೆಯನ್ನು ಹೊಂದಿದೆ. ಉದ್ದದ ರಚನೆ ಹೊಂದಿದೆ. ಇನ್ನ ಇಲ್ಲಿ ನೋಡಿ ಸ್ವಲ್ಪ ಅಬ್ಸರ್ವೇಷನ್ ಮಾಡಿ ಸರ್. ಅಜಂತಾ ಶ್ರೇಣಿಗಳು ಒಂದೇ ಒಂದು ರಾಜ್ಯದಲ್ಲಿ ಹಂಚಿಕೆಯಾಗಿವೆ. ಅದು ಕೇವಲ ಮಹಾರಾಷ್ಟ್ರ ರಾಜ್ಯದಲ್ಲಿ ಮಾತ್ರ. ಇದು UPSC ಪ್ಲಸ್ ಪೊಲೀಸ್ ಕಾನ್ಸ್ಟೇಬಲ್ ಎರಡಕ್ಕೂ ಕೇಳಿತ್ತು. ಹಾಗಾದರೆ ಏನಂದ್ರೆ ವಿಂಧ್ಯ ಪರ್ವತ ಶ್ರೇಣಿಗಳು ಹಂಚಿಕೆಯಾಗಿರುವುದು ಒಂದು ಗುಜರಾತ್, ಒಂದನೇದ್ದು ಗುಜರಾತ್ ರಾಜ್ಯ, ಎರಡನೆಯದ್ದು ಮಧ್ಯಪ್ರದೇಶ ರಾಜ್ಯ, ಮೂರನೇದು ಛತ್ತೀಸ್ಗಢ ರಾಜ್ಯ. ಹಾಗಾದರೆ ಸ್ವಲ್ಪ ದಕ್ಷಿಣದ ಉತ್ತರದ ಪ್ರದೇಶದ ಭಾಗ, ನೆಕ್ಸ್ಟ್ ಬಿಹಾರದ ದಕ್ಷಿಣದ ಭಾಗ, ಇಷ್ಟು ಕಡೆ ಹಂಚಿಕೆ ಆಗ್ಯಾವ. ಅಂದ್ರೆ ಟೋಟಲ್ ಯಾವ ರಾಜ್ಯದಲ್ಲಿ ಹಂಚಿಕೆ ಆಗ್ಯದ ಅಂದ್ರೆ ಒಂದು ಗುಜರಾತ್, ಎರಡನೆಯದ್ದು ಏನದ ಮಧ್ಯಪ್ರದೇಶ್, ಮೂರು ಛತ್ತೀಸ್ಗಢ, ನಾಲ್ಕು ಉತ್ತರ ಪ್ರದೇಶದ ದಕ್ಷಿಣದ ಭಾಗದಲ್ಲಿ ಅದ. ಆ ನಂತರ ಐದನೆಯದ್ದು ಬಿಹಾರದ ದಕ್ಷಿಣದ ಭಾಗ. ಇಷ್ಟು ರಾಜ್ಯಗಳಲ್ಲಿ ಹಂಚಿಕೆ ಆಗ್ಯಾವ. ಇನ್ನ ಇಲ್ಲಿ ಮಾಳ್ವಾ ಪ್ರಸ್ಥ ಭೂಮಿ ಅಂತ ಬರ್ತದೆ ಇದ್ರೊಳಗನೆ. ಸಾರಿ, ಇಲ್ಲಿ ಮಧ್ಯಪ್ರದೇಶ MP. ಮಾಳ್ವಾ ಪ್ರದೇಶ ಎನ್ನುವುದು ಇದರ ಉತ್ತರದ ಭಾಗದಲ್ಲಿ ಬರುತ್ತದೆ. ಇದಕ್ಕೆ ಮಾಳ್ವಾ ಪ್ರಸ್ಥಭೂಮಿ ಅನ್ನು, ಮಾಳ್ವಾ ಪ್ಲಾಟು ಅಥವಾ ಮಾಳ್ವಾ ಪ್ರಸ್ಥಭೂಮಿ, ಇದು ಮಧ್ಯಪ್ರದೇಶದೊಳಗದ. ಇನ್ನ ವಿಂಧ್ಯ ಪರ್ವತ ಶ್ರೇಣಿಯಲ್ಲಿ ಉತ್ತರಾಭಿಮುಖವಾಗಿ ಹರಿದು ಹೋಗಿ ಗಂಗಾ ಮತ್ತು ಯಮುನಾ ನದಿಗಳಿಗೆ ಬಹಳಷ್ಟು ನದಿಗಳು ಕೂಡ್ಕೋತಾವ.
ಯಾವ್ಯಾವ ನದಿ ಹೋಗಿ ಕುಡ್ಕೋತಾವ ಅಂತ ಕೇಳಿದೆವಂದ್ರ ಈ ಮಾಳವಾ ಪ್ರಸ್ಥಭೂಮಿಯಿಂದ ಚಂಬಲ ನದಿ ಹರಿತದ, ಬೇಟ್ವಾ ನದಿ ಹರಿತವ, ಕೇನ ನದಿ ಹರಿತದ, ಕಾಳಿ ಸಿಂಧ ನದಿ ಹರಿತದ, ಪಾರ್ವತಿ ನದಿ ಹರಿತದ. ಇವೆಲ್ಲ ಪ್ರಮುಖವಾಗಿ ಉತ್ತರಕ್ಕೆ ಹರಿಯುವ ನದಿಗಳು. ಹಾಗಾದ್ರೆ ಯಾವ್ಯಾವ ನದಿಗಳು ಇವು? ಒಂದು ಚಂಬಲ ನದಿ ಅಂತ ಹೇಳಿ ಬರ್ತದೆ, ಎರಡನೆಯದ್ದು ಇರದ ಬೇಟ್ವಾ ನದಿ ಅಂತ ಹೇಳಿ ಹರಿತದ, ಮೂರನೆಯದ್ದು ಕೇನ ನದಿ ಅಂತ ಹೇಳಿ ಹರಿತದ, ಕಾಳಿ ಸಿಂಧ ನದಿ ಹರಿತದ, ಆ ನಂತರ ನೆಕ್ಸ್ಟ್ ಪಾರ್ವತಿ ನದಿ ಅಂತೇಳಿನೂ ಹರಿತದ. ಇದು ಇಂಪಾರ್ಟೆಂಟ್. ಇನ್ನ ಇವಕ್ಕ ಏನೇನು ಕ್ವಶನ್ ಕೇಳ್ತಾರ? ಚಂಬಲ ನದಿ ಇದು ಯಮುನಾ ನದಿಯ ದೊಡ್ಡದಾದ ಉಪನದಿಗಳಲ್ಲಿ ಒಂದು. ಇದು ಮಧ್ಯಪ್ರದೇಶ, ರಾಜಸ್ಥಾನ ಮತ್ತು ಉತ್ತರ ಪ್ರದೇಶ ರಾಜ್ಯಗಳಲ್ಲಿ ಹರಿಯುತ್ತದೆ. ಅಂದ್ರೆ ನಮಗೆ ವರ್ಡ್ ಚಂಬಲ್ ಅಂದಕ್ರ ಈ ವರ್ಡ್ ನೆನಪು ಬರಬೇಕು. ಫಸ್ಟ್ ಹುಟ್ಟದ ಎಲ್ಲಿ? ಮಾಳ್ವಾ ಪ್ಲಾಟೂದಾಗ. ಹಾಗಾದ್ರೆ ಎಲ್ಲೆಲ್ಲಿ ಹರಿತದ? ಮಧ್ಯಪ್ರದೇಶ ಚಂಬಲ್ ನದಿ. ಇದು ಎಲ್ಲೆಲ್ಲಿ ಹರಿತದ ಅಂತ ಕೇಳಿದ್ರು ಅಂದ್ರ ಮಧ್ಯಪ್ರದೇಶ, ರಾಜಸ್ಥಾನ ಮತ್ತು UP 3 ರಾಜ್ಯದಾಗ ಹರಿತ. ಬೇಟ್ವಾ ಮತ್ತು ಕೇನಿ ಎರಡು ನದಿಗಳನ್ನು ಮೊಟ್ಟ ಮೊದಲಿಗೆ ಭಾರತದಲ್ಲಿ ನದಿ ಜೋಡಣೆ ಮಾಡಿರುವ ಎರಡು ನದಿಗಳು. ಒಂದು ಬೇಟ್ವಾ ನದಿ ರೀ, ಎರಡನೆಯದ್ದು ಏನಂದ್ರೆ ಕೇನ ನದಿ ಅಂತ ಹೇಳಿ ಬರ್ತಾವ. ದ ಫಸ್ಟ್ ಗಾರ್ಲ್ಯಾಂಡ್ ಪ್ರಾಜೆಕ್ಟ್ ಅಥವಾ ನದಿ ಜೋಡಣೆಗೆ ಒಳಪಟ್ಟಿವೆ. ಇದು ಕರೆಕ್ಟ್ ಗೊತ್ತಿರ್ಬೇಕು ಸರ್ ನಮಗ್. ಇನ್ನ ಬೇಟ್ವಾ ನದಿಗೆ ಉತ್ತರ ಪ್ರದೇಶದಲ್ಲಿ ಒಂದು ಡ್ಯಾಮ್ ಕಟ್ಟ್ಯಾರ, ಅದ್ರ ಹೆಸರು ಮಾಟಾಟಿಲ್ಲಾ ಜಲಾಶಯ. SSC ಕ್ವಶನ್. ಮಾಟಾಟಿಲ್ಲಾ ಡ್ಯಾಮ್ ಎಲ್ಲದ ಅಂದ್ರೆ ಉತ್ತರ ಪ್ರದೇಶದಲ್ಲಿ. ಯಾವ ನದಿ ಕಟ್ಟ್ಯಾರ? ಬೇಟ್ವಾ ನದಿಗೆ ಕಟ್ಟಲಾಗಿದೆ. ಇನ್ನ ಈ ಸತ್ಪುರ ಶ್ರೇಣಿ ಮತ್ತು ಏನದಂದ್ರ ವಿಂಧ್ಯ ಶ್ರೇಣಿಗಳನ್ನು ಸಂಪರ್ಕ ಕಲ್ಪಿಸುವುದೇ ಯಾವುದು ಅಂದ್ರೆ ಮೈಕಲ್ ಪರ್ವತಗಳು. ಇದು SSC ಕ್ವಶನ್. ಮೈಕಲ್ ಪರ್ವತ ಇವೆರಡನ್ನು ಕನೆಕ್ಟ್ ಮಾಡಿಕೊಡ್ತವೆ. ಈ ಮೈಕಲ್ ಪರ್ವತದಲ್ಲಿ ಹುಟ್ಟುವ ನದಿನೇ ಯಾವುದು ಅಂದ್ರೆ ನರ್ಮದಾ ನದಿ. ನರ್ಮದಾ ನದಿ ಎಲ್ಲಿ ಹುಟ್ಟುತ್ತದ ಅಂತ ಕೇಳಿದ್ರೆ ಮಧ್ಯಪ್ರದೇಶ. ಮಧ್ಯಪ್ರದೇಶದಾಗ ಎಲ್ಲಿ ಅಂದ್ರೆ ಅಮರಕಂಟಕದಲ್ಲಿ ಹುಟ್ಟುತ್ತದೆ. ಅಮರಕಂಟಕದಲ್ಲಿ ಜನ. ಫಸ್ಟ್ ಇಷ್ಟು ಏನದಂದ್ರೆ ಇದಕ್ಕೆ ಕಾನ್ಸೆಪ್ಟ್ಗಳಾದ. ಇನ್ನ ಈ ವಿಂಧ್ಯ ಸತ್ಪುರ ನಡಬರಕ ಹಿಂಗ ಹರಿದು ಬಂದು ಇಲ್ಲಿ ಕಂಬತ್ತು ಕೊಲ್ಲಿ ಕೂಡ್ತದಲ್ಲ, ಇದೇ ನರ್ಮದಾ ನದಿ. ಹಾಗಾದರೆ ನರ್ಮದಾ ನದಿ ಯಾವ ಎರಡು ಸೀಳು ಕಣಿವೆಯ ಮೂಲಕ ಹರಿಯುತ್ತದೆ ಅಂದ್ರೆ ಮಧ್ಯಪ್ರದೇಶದ ವಿಂಧ್ಯ ಮತ್ತು ಸತ್ಪುರ ಇವೆರಡು ನಡಬರಕ. ಅಜಂತ ಸತ್ಪುರ ನಡಬರಕ ಹರಿದು ಬಂದು ಕಂಬತ್ತು ಕೊಲ್ಲಿ ಒಳಗೆ ಸಂಗಮ ಆಗೋದು ತಪತಿ ನದಿ. ಎಲ್ಲಿ ಅಂದ್ರೆ ಅರಬ್ಬಿ ಸಮುದ್ರಕ್ಕ ಕಂಬತ್ತು ಕೊಲ್ಲಿಯಲ್ಲಿ ಬಂದು ಸಂಗಮಗೊಳ್ಳುತ್ತವೆ. ತಪತಿ ನದಿ ಹರಿಯುವುದು ಅಜಂತ ಮತ್ತು ಸತ್ಪುರ, ಸತ್ಪುರ ಮತ್ತು ವಿಂಧ್ಯ ನಡಬರ್ಕ್ ನರ್ಮದಾ. ಇಷ್ಟೆಲ್ಲ ಇದರದು ಕಾನ್ಸೆಪ್ಟ್ಗಳನ್ನ ಏನ್ ಇಷ್ಟೆಲ್ಲ ಇರೋದೇ ಇದರದು ಒಟ್ಟು ಟೋಟಲ್ ಈ ಕಾನ್ಸೆಪ್ಟ್ದಾಗ ಇರಬೇಕು. ವಿಂಧ್ಯ ಪರ್ವತ ಶ್ರೇಣಿಯು ಯಾವ ಪ್ರಕಾರದ ವಾಯುಗುಣದ ರಚನೆಯನ್ನು ಹೊಂದಿದೆ? ಅಂದ್ರೆ ಇಲ್ಲಿ ಎಂಥ ರಚನೆಯನ್ನು ಹೊಂದಿದೆ? ಅದಕ್ಕೆ ನಾವು ಏನು ಹೇಳಬೇಕು ಅಂದ್ರೆ ಡ್ರೈ ಡೆಸಿಡಿಯಸ್ ಫಾರೆಸ್ಟ್, ಅಂದ್ರ ಶುಷ್ಕ ಎಲೆ ಉದುರುವ ಕಾಡುಗಳ ರಚನೆಯನ್ನು ಹೊಂದಿದೆ. ಇದೇ ವಿಂಧ್ಯ ಪರ್ವತ ಶ್ರೇಣಿಯಲ್ಲಿ ಒಂದು ಮಧ್ಯಪ್ರದೇಶದ ಪನ್ನಾ ನ್ಯಾಷನಲ್ ಪಾರ್ಕ್, ಪನ್ನಾ ಅಂತ ಹೇಳಿ ಬರ್ತವೆ. ಆ ಪನ್ನಾ ಎದಕ್ ಫೇಮಸ್ ಅದ ಅಂತ ಕೇಳಿದ್ರೆ ವಜ್ರದ ಗಣಿಗಾರಿಕೆಗೆ ಪ್ರಸಿದ್ಧಿಯಾಗಿದೆ. ಎದಕ್ ಫೇಮಸ್ ಅದ ರೀ? ವಜ್ರದ ಗಣಿಗಾರಿಕೆಗೆ ಪ್ರಸಿದ್ಧಿಯಾಗಿದೆ. ಹಾಗಾದ್ರೆ ಧವಳಗಿರಿ ಎನ್ನುವುದು ಇಲ್ಲಿ ಉತ್ತರಕ್ಕೆ ಬರ್ತದೆ. ಧವಳಗಿರಿ. ನೆಕ್ಸ್ಟ್ ಬರೋದೇ ಏನದಂದ್ರ ಶಿವಾಲಿಕ ಬರ್ತದೆ. ಆಮ್ಯಾಗ ವಿಂಧ್ಯ ಬರ್ತದ. ಲಾಸ್ಟಿಗೆ ಏನದ ದಕ್ಕನ ಪ್ರಸ್ಥಭೂಮಿ ಬರ್ತಾವ. ಇವನು ಉತ್ತರದಿಂದ ದಕ್ಷಿಣಕ್ಕೆ ಅನುಕ್ರಮವಾಗಿ ಹೇಳಿರಿ ಅಂತೇಳಿ UPSC ಕೇಳಿದ್ರು. ಹಾಗಾದ್ರೆ ಧವಳಗಿರಿ, ಶಿವಾಲಿಕ, ನೆಕ್ಸ್ಟ್ ಬರೋದು ವಿಂಧ್ಯ, ನೆಕ್ಸ್ಟ್ ಬರೋದು ಏನದಂದ್ರ ಸತ್ಪುರ ಮತ್ತು ಅಜಂತ. ಹಿಂಗ ದಕ್ಷಿಣಕ್ಕೆ ಬಂದು ದಕ್ಕನ್. ಭಾರತವನ್ನು ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಎಂದು ವಿಭಜಿಸುವುದು ಯಾವುದು ಅಂದ್ರೆ ಇದೇ ರೀ ವಿಂಧ್ಯ ಪರ್ವತ ಶ್ರೇಣಿ.
ಉತ್ತರದ ಭಾರತ ದಕ್ಷಿಣ ಭಾರತ ವಿಭಜನೆ ಮಾಡುವುದು ವಿಂಧ್ಯ. ವಿಂಧ್ಯ ಪರ್ವತ ಇರುವುದು ಗಂಗಾ ಮೈದಾನ ಮತ್ತು ದಕ್ಕನ್ ಪ್ರಸ್ಥ ಭೂಮಿಗಳ ನಡುವೆ. ಇದು ಹೇಳಬೇಕು. ಇಲ್ಲೊಂದು ಸಣ್ಣದ ಫಾರ್ಮುಲಾ ಹೇಳ್ತೀನಿ, ASV ಅಂತೇಳಿ ನೆನಪಿಟ್ಕೋರಿ. ಅವತ್ತು ನಡಬರ್ಕ ಹರಿಯುವ ನದಿ AS ನಡಬರ್ಕ ಹರಿಯುವುದ ನದಿ ತಪತಿ ನದಿ. ಹಾಗಾದ್ರೆ SV ನಡಬರ್ಕ ಹರಿಯುವುದು ನರ್ಮದಾ ನದಿ. ನರ್ಮದಾ ನದಿ ಈ ಪರ್ವತಗಳ ನಡುವಿನ ಸೀಳು ಕಣಿವೆಯ ಮೂಲಕ ಹರಿಯುತ್ತವೆ. ಸತ್ಪುರ ವಿಂಧ್ಯ. ತಪತಿ ಹರಿಯುವುದು ಅಜಂತ ಮತ್ತು ಸತ್ಪುರ ಶ್ರೇಣಿಗಳ ನಡುವೆ. ಎಷ್ಟು ಇದರ ಬಗ್ಗೆ ನಮಗ ಕಲ್ಪನೆಗಳು ಇರತಕ್ಕಂಥ ಏನ್ ಇಷ್ಟಾಯ್ತು ಅಂದ್ರ ಇದರ ಮ್ಯಾಗ ನಮಗ ಕ್ವಶನ್ಸ್ ಯಾವ ಬೇಸಸ್ ಮೇಲೆ ಕೇಳಿದ್ರು ಹೇಳ್ಬೋದು. ಎಲ್ಲರಿಗೂ ಧನ್ಯವಾದಗಳು.